ಯಾವುದೇ ಹನಿ ಶೇಪ್ ಆಯಿತು, ರೌಂಡ್ ಆಯಿತು, ಯಾವುದೇ ನೆಕ್ ಹಾಕೋದಿದ್ರೂ ನಾವು 3 ಇಂಚ್, ಹಾಗಾಗಿ ನಮಗೆ ಈ 6.5 ಇಂಚ್ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಬರುತ್ತೆ. ಭುಜ ಜಾರದೇ ಇರೋ ರೀತಿ ಈ ಮೆಜರ್ಮೆಂಟ್ ಸರಿ ಹೋಗುತ್ತೆ. ಡೀಪ್ ನೆಕ್ಕಲ್ಲಿ ಚೇಂಜ್ ಆದಾಗ ಇಲ್ಲಿ ಚೇಂಜ್ ಮಾಡೋದನ್ನು ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋ 36ರಿಂದ 38 ಸೈಜಿನ ಮೆಜರ್ಮೆಂಟ್ ಚಾರ್ಟ್. ಅದರಲ್ಲಿ ಯಾವ್ಯಾವ ಬ್ಲೌಸ್ಗಳು ಬರ್ತವೆ ಅಂದರೆ ನಾರ್ಮಲ್ ಬ್ಲೌಸ್, ಬೋಟ್ ನೆಕ್, ಫ್ರಂಟ್ ಡೀಪ್ ಹಾಗೆ ಬ್ಯಾಕ್ ಬೋಟ್ ನೆಕ್ ಬರುವಂಥದ್ದು, ಕಾಲರ್ ಬ್ಲೌಸ್. ಈ 4 ಡಿಫ್ರೆಂಟ್ ಬ್ಲೌಸ್ಗಳ ಮೆಜರ್ಮೆಂಟ್ ಚಾರ್ಟ್ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಬನ್ನಿ ಆಗಿದ್ರೆ ಸ್ಟಾರ್ಟ್ ಮಾಡೋಣ. ನಾನು ತೊಗೊಂಡಿರೋ ಸೈಜು 36ರಿಂದ 38 ಈ ಸೈಜಿಗೆ. ಸುತ್ತಳತೆ ಎಷ್ಟು? 36ರಿಂದ 38 ಅಂದರೆ 9.5 ಬರುತ್ತೆ. 9 ಅಥವಾ 9.5 ಇಷ್ಟು ಬರುತ್ತೆ. ಇದಕ್ಕೆ ಮುಂದೆ ನೀವು ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೋಬೋದು, 1.5 ಅಥವಾ 2. ಇದಕ್ಕೆ ನಾನು 5 ಇಂಚ್ ಭುಜ ತೊಗೊತಾ ಇದ್ದೀನಿ. ಭುಜ ಶೋಲ್ಡರ್ ಬಂದು 5 ಇಂಚು. 5 ಇಂಚು ಯಾಕೆ ಅಂದರೆ ಡೀಪ್ ನೆಕ್. ಈ ಬ್ಲೌಸ್ ನಾನು ನಾರ್ಮಲ್ ಬ್ಲೌಸ್ ಏನು ಹೇಳ್ತಾ ಇದ್ದೀನಿ ಇದೆಲ್ಲ ಡೀಪ್ ನೆಕ್ ಬರೋದ್ರಿಂದ ಇದನ್ನು ನಾನು 5 ಇಂಚು ತೊಗೊತೀನಿ. ಇದು ಮುಂದೆ ಡೀಪ್ ನೆಕ್ಕಲ್ಲಿ ಚೇಂಜ್ ಆದಾಗ ಇಲ್ಲಿ ಚೇಂಜ್ ಮಾಡೋದನ್ನು ನಾನು ಬ್ಯಾಕ್ ನೆಕ್ಕಲ್ಲಿ ಹೇಳ್ತೀನಿ ಇದನ್ನು. ಇದು ಶೋಲ್ಡರ್ 5 ತೊಗೊಂಡಿದ್ದೀನಿ, ಹಾಗೆಯೇ ಆರ್ಮೋಲ್ ಕೂಡ ನಾನು 5 ತೊಗೊಂಡಿದ್ದೀನಿ. ಭುಜದ ಉದ್ದ 5, ಕತ್ತಿನ ಅಗಲ 2 ನಾರ್ಮಲ್. ಇದು ಏನು ಇಡ್ತಾ ಇದ್ದೀನಿ ನಾನು ಈ ಎದೆ ಸುತ್ತಳತೆಗೆ ಶೋಲ್ಡರ್, ಆರ್ಮೋಲ್, ನೆಕ್, ಫ್ರಂಟ್ ನೆಕ್ ಲೆಂತ್, ಬ್ಯಾಕ್ ನೆಕ್ ಲೆಂತ್ ಇಷ್ಟು. ಇದನ್ನು ಈ ಮೆಜರ್ಮೆಂಟಿಗೆ ಇದು ಭುಜ ಜಾರದೇ ಇರೋ ರೀತಿ ಈ ಮೆಜರ್ಮೆಂಟ್ ಸರಿ ಹೋಗುತ್ತೆ. ಇದೇನೈತೆ 6, ಫ್ರಂಟ್ ನೆಕ್ 6 ಇಂಚ್, ಹಾಗೆಯೇ ಇದು ಬ್ಯಾಕ್ ಬಂದು 10. ಇಷ್ಟು ತೊಗೊಂಡ್ರೆ ಮುಂದೆ ಮುಂಭಾಗದಲ್ಲಿ 6, ಹಿಂಭಾಗದ ಕತ್ತು 10 ತೊಗೊಂಡಾಗ ನಮಗೆ ಈ ಭುಜ ಅನ್ನೋದು ಇದು ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಇದರಲ್ಲಿ ಏನಾದರೂ ನಾವು ಇದು 10 ಇದೆ, ಇದರಲ್ಲಿ ನಾವು 8 ಅಥವಾ 8.5 ಈ ರೀತಿ ತೊಗೊಂಡಾಗ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಪ್ಲಸ್ 1/4 ಇಂಚು ಆ್ಯಡ್ ಮಾಡ್ಕೋಬೇಕು. ಇದು ಏನಿದೆ ಶೋಲ್ಡರ್ 5 ಇರೋದನ್ನು ನಾವು 5/4 ಮಾಡ್ಕೋಬೇಕು. ಹಾಗೆಯೇ ಇದು ನೆಕ್ ಏನಿದೆ ಇದಕ್ಕೂ ನಾವು 1/4 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. ಈ 10 ಇಂಚ್ ಇಟ್ಟಾಗ ಇದು ಕರೆಕ್ಟಾಗಿ ಬರುತ್ತೆ. ಇದೇನಾದರೂ ನಾವು ನೆಕ್ ಒಂದು 8, 8.5 ಈ ರೀತಿ ಇಟ್ಟಾಗ ಇದನ್ನು ನೀವು ಇಷ್ಟಿಡ್ಬೋದು. 9 ಇಟ್ಟರೂ ಕೂಡ ನೀವು 5/4 ಇಡಬಹುದು. ಅರ್ಥ ಆಯ್ತು ಅಂದ್ಕೊತೀನಿ. ಹಾಗೆಯೇ ಬೋಟ್ ನೆಕ್ ಇದು 38 ಸೈಜ್. ಇದು ಬಂದು ನಾನು ಭುಜ ಇದಕ್ಕೆ 7 ಇಂಚು ತೊಗೊತಾ ಇದ್ದೀನಿ. ಶೋಲ್ಡರ್ ಬಂದು 7 ಇಂಚು ಸಾಕಾಗುತ್ತೆ, ಕರೆಕ್ಟಾಗಿ ಕೊಡುತ್ತೆ ಬೋಟ್ ನೆಕ್ಕು. ಯಾಕೆಂದರೆ ಕತ್ತು ಕೂಡ ನಮಗೆ ಆಗಲ್ಲ ಜಾಸ್ತಿ ಬರಲ್ಲ, ನಂತರ ಇದು ಉದ್ದನೂ ಜಾಸ್ತಿ ಇರಲ್ಲ. ಇದು ಏನಾಗುತ್ತೆ ಬೋಟ್ ನೆಕ್ಕು ಈ ಅಳತೆಗೆ ಈ ಬೋಟ್ ನೆಕ್ ಇಟ್ಟಾಗ ಈ 7 ಇಂಚ್ ಇಟ್ಟಾಗ ನಮಗೆ ಮೆಜರ್ಮೆಂಟು ಕರೆಕ್ಟಾಗಿ ಇರುತ್ತೆ. ಎಲ್ಲೂ ಲೂಸ್ ಅನ್ನೋದು ಬರೋದಿಲ್ಲ. ಒಂದೊಂದು ನೀವು ಬ್ಲೌಸ್ಗಳು ಬೋಟ್ ನೆಕ್ಕಲ್ಲಿ ನೋಡಿರ್ಬೋದು, ಮುಂದೆ ಎಲ್ಲ ಕತ್ತತ್ರ ಎಲ್ಲ ತುಂಬ ಲೂಸಾಗಿ ನಾವು ಹಿಂಗೆ ಬೆರಳು ಹಾಕಿದ್ರೂ ಕೂಡ ಅದು ಅಷ್ಟು ಟೈಟಾಗಿ ಇರಬೇಕು. ಆ ಥರ ಇದ್ದರೆ ಮಾತ್ರ ಬೋಟ್ ನೆಕ್ಕು ನೀಟಾಗಿ ಕಾಣುತ್ತೆ. ಇಲ್ಲಾಂದರೆ ಈ ಥರ ಎತ್ತದಾಗೆಲ್ಲ ತುಂಬಾ ಲೂಸಾಗಿದ್ದರೆ ಅದು ಬೋಟ್ ನೆಕ್ ನೀಟಾಗಿ ಅನಿಸೋದೇ ಇಲ್ಲ. ಇದು ನಾನು ಭುಜ ಬಂದು 7 ಇಂಚು ತೊಗೊತಾ ಇದ್ದೀನಿ. ಇದನ್ನು ನೀವು ಆರ್ಮೋಲ್ ಬಂದು 6.75 ತೊಗೋಬೋದು ಅಥವಾ 7 ತೊಗೋಬೋದು. 7 ತೊಗೊಂಡು ನಾವು 1/2 ಇಂಚು ಏನು ಶೋಲ್ಡರ್ ಡೌನ್ ತೊಗೊತೀವಿ 7 ಇಟ್ಟರೂ ನಡೆಯುತ್ತೆ. 6.75 ಏನು ಅಷ್ಟೇನು ಡಿಫ್ರೆನ್ಸ್ ಅನಿಸಲ್ಲ, ಇದಕ್ಕೆ ಕರೆಕ್ಟಾಗಿ ಬರುತ್ತೆ ಇದು. ಹಾಗೆಯೇ ಇದರಲ್ಲಿ ಕತ್ತಿನ ಅಗಲ ನೆಕ್ ವಿಡ್ತ್ ಎಷ್ಟಿದೆ 4 ಇಂಚು ತೊಗೊಂಡಿದ್ದೀನಿ ನಾನು. ಕತ್ತಿನ ಉದ್ದ 4 ಇಂಚ್ ಸಾಕು. 4 ಇಂಚ್ ನಾರ್ಮಲಾಗಿ 4 ಇಂಚ್ ಕರೆಕ್ಟಾಗಿರುತ್ತೆ. ಫುಲ್ ಮೇಲೇನಾಗಲ್ಲ, ಫುಲ್ ಕೆಳಗಡೆನಾಗಲ್ಲ, ಒಂದು ಕರೆಕ್ಟಾಗಿ ಇದು ಬರುತ್ತೆ ನಮಗೆ 4 ಇಂಚ್ ಇಟ್ಟಾಗ. ಇದನ್ನು ನೀವು 3 ತೊಗೋಬೋದು ಅಥವಾ 3.5 ಇಂಚ್ ಬೇಕಾದರೂ ತೊಗೋಬೋದು. ಇದು ಕೂಡ ನಡೆಯುತ್ತೆ ಈ ಅಳತೆಗೆ. ಬೇಕಾದರೆ ನೀವು ಒಂದು ಸಲ ಈ ಮೆಜರ್ಮೆಂಟನ್ನೇ ನೀವು ಒಂದು ಯಾವುದಾದ್ರೂ ಸಿಂಪಲ್ಲಾಗಿರೋ ಬ್ಲೌಸು ಈ ಅಳತೆ ಬ್ಲೌಸ್ ಅವ್ರು ಇದ್ದರೆ ನೀವು ಬೇಕಿದ್ದರೆ ಈ ಮೆಜರ್ಮೆಂಟಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಿ ಹಾಕ್ಕೊಂಡು ನೋಡಿ, ಪಕ್ಕ ಕರೆಕ್ಟಾಗಿ ಬರುತ್ತೆ. ನಾನು ಏನು ಈ ಮೆಜರ್ಮೆಂಟ್ಗಳೆಲ್ಲ ಹೇಳ್ತಾ ಇದ್ದೀನಿ ಯಾವುದು ಮಿಸ್ ಆಗಲ್ಲ, ತುಂಬಾ ಕರೆಕ್ಟಾಗಿ ಬರುತ್ತೆ. ಯಾಕೆ ಅಂದರೆ ನಾನು ಈಗ 1 ತಿಂಗಳು 2 ತಿಂಗಳಿಂದಲ್ಲ ಸುಮಾರು ವರ್ಷಗಳಿಂದ ನಾನು ಇದೇ ಮೆಜರ್ಮೆಂಟ್ನೇ ಫಾಲೋ ಮಾಡ್ತಾ ಇರೋದು. ಯಾವುದೇ ಆಲ್ಟ್ರೇಷನ್ನು ಪ್ರಾಬ್ಲಮ್ಮು ಏನೂ ಬಂದಿಲ್ಲ. ಹಾಗಾಗಿ ನಾನು ಈ ಮೆಜರ್ಮೆಂಟ್ನೇ ಈ ಅಳತೆಗೆ ಈ ಮೆಜರ್ಮೆಂಟೇ ನಾನು ಮಾರ್ಕ್ ಹಾಕೋದು, ಕಟ್ ಮಾಡೋದು. ನಂತರ ಏನಿದೆ
ಫ್ರಂಟಲ್ಲಿ ಡೀಪ್ ನೆಕ್ ಬರುತ್ತೆ, ಬ್ಯಾಕ್ ಮಾತ್ರ ಬೋಟ್ ನೆಕ್ ಇರುತ್ತೆ. ಅದಕ್ಕೆ ನಾನು ಇದು ಸೇಮ್ 9, 9.5, 9 ತೊಗೋಬೋದು, 9.5 ತೊಗೋಬೋದು. ಮುಂದಕ್ಕೆ ಇದಕ್ಕೆ 1.5 ಇಂಚ್ ಎಕ್ಸ್ಟ್ರಾ ಅಥವಾ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಇದರಲ್ಲಿ ನಾನು ಶೋಲ್ಡರ್ ಬಂದು 6.5 ಇಂಚ್ ತೊಗೊತಾ ಇದ್ದೀನಿ. ಯಾಕೆ ಅಂದರೆ ಫ್ರಂಟಲ್ಲಿ ನಾವು ಬ್ರಾಡ್ ನೆಕ್ ಇಟ್ಟಿರ್ತೀವಿ, ಡೀಪು ಬ್ರಾಡ್ ಎರಡೂ ಇಡೋದ್ರಿಂದ 6.5 ಸಾಕಾಗುತ್ತೆ. ಇದನ್ನು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇದು ಫ್ರಂಟ್ ಡೀಪು ಬ್ಯಾಕ್ ಬೋಟ್ ನೆಕ್ ಅಂತ ಏನು ಹೇಳ್ತೀನಿ, ಇದರಲ್ಲಿ ನೀವು ಕ್ಯಾನ್ವಾಸ್ಗೆ ಡಿಸೈನ್ ತೆಗಿಬಹುದು, ಅಥವಾ ಇದರಲ್ಲಿ ನೀವು ಬ್ಯಾಕಲ್ಲಿ ಶೋ ಬಟನ್ ಬರುತ್ತಲ್ಲ ಅದು ಹಾಕುವಾಗಿದ್ರೂ 1 ಇಂಚಿಗೆ ನಾವು ಅದು ಲೂಫ್ ಆ್ಯಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಶೋ ಬಟನ್ ಹಾಕಬೇಕಾಗುತ್ತೆ. ಆಗ ಈ ಮೆಜರ್ಮೆಂಟ್ ಕರೆಕ್ಟಾಗಿ ಬರುತ್ತೆ. ಇದಕ್ಕೆ ನಾನು ಶೋಲ್ಡರ್ 6.5 ತೊಗೊಂಡಿದ್ದೀನಿ, ಹಾರ್ಮೋಲ್ ಕೂಡ 6.5ನೇ ತೊಗೊತಾ ಇದ್ದೀನಿ ಇದಕ್ಕೆ. ನಂತರ ಇದಕ್ಕೆ ನಾನು ನೆಕ್ ವಿಡ್ತ್ ಕತ್ತಿನ ಅಗಲ ಬಂದು 3.5 ಇಂಚ್. ನಾವು ಕತ್ತಿನ ಅಗಲನೇ 3.5 ಇಂಚ್ ತಗೊಳ್ಳೋದ್ರಿಂದ 6.5 ಇಂಚ್ ಏನು ತೊಂದರೆ ಕೊಡಲ್ಲ, ಜಾಸ್ತಿನೂ ಆಗಲ್ಲ ಕಡಿಮೆನೂ ಆಗಲ್ಲ, ಕರೆಕ್ಟಾಗಿ ಬರುತ್ತೆ. ಯಾಕೆಂದರೆ ನಾವು ನೆಕ್ ಅಗಲನೇ ತೊಗೊಂಡಿದ್ದೀವಿ 3.5 ಇಂಚ್, ಹಾಗಾಗಿ ನಮಗೆ ಈ 6.5 ಇಂಚ್ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಬರುತ್ತೆ. ಹಾಗೆಯೇ ನೆಕ್ ಬಂದು ನಾನು 6.5 ಇದು ಏನಿದೆ ನೆಕ್ ವಿಡ್ತು 3.5 ಇಂಚ್ ತೊಗೊಂಡಿದ್ದೀನಿ. ಇದು ನೆಕ್ ಲೆಂತ್ ಮುಂಭಾಗದ ಕತ್ತಿನ ಉದ್ದ 6.5 ಇಂಚ್ ತೊಗೋಬೋದು. 6.5 ಇಂಚ್ ಈಗ ನೋಡಿ ನಾವು ಈ ರೀತಿ ಕತ್ತು ಹಾಕಿರ್ತೀವಿ, ಇದು ಅಗಲ ಬಂದು 3.5 ಇಂಚ್ ಇದೆ, ಆಯಿತಾ. ಇಲ್ಲಿ ನಾವು ಇದು ಬ್ರಾಡ್ ಏನಿದೆ 1/2 ಇಂಚ್ ಎಕ್ಸ್ಟ್ರಾ ಕೂಡ ತೊಗೋಬೋದು ಈ ರೀತಿಯಾಗಿ. ಇದಕ್ಕೆ ಇಲ್ಲಿ 4 ಇಂಚ್ ಬಂದರೂ ಏನು ತೊಂದರೆ ಇಲ್ಲ, ನೀಟಾಗಿ ಕಾಣಿಸುತ್ತೆ, ಯಾವುದೇ ನೆಕ್ ಪ್ರಾಬ್ಲಮ್ಮು ಈ ಮೆಜರ್ಮೆಂಟಿಂದ ಬರೋದಿಲ್ಲ. ಇದರಲ್ಲಿ ನಾನು ನೆಕ್ ವಿಡ್ತ್ ತೊಗೊಂಡಿದ್ದೀನಿ 3.5, ಮುಂಭಾಗದ ಕತ್ತಿನ ಉದ್ದ ತೊಗೊಂಡಿದ್ದೀನಿ 6.5, ಹಾಗೆಯೇ ಬ್ಯಾಕ್ ನೆಕ್ಕಲ್ಲ ಅಂತ ತೊಗೊತಾ ಇದ್ದೀನಿ 3.5 ಅಥವಾ 3 ನಡೆಯುತ್ತೆ. 3 ಅಥವಾ 3.5 ತೊಗೋಬೋದು. ಯಾಕೆ ಅಂದರೆ ಈಗ ಇದು ಏನಿದೆ 3.5 ಇಂಚ್ ತೊಗೊಂಡಿರ್ತೀವಲ್ಲ, ಇದು ಹಿಂಭಾಗದ್ದು ನಾವು 3 ತೊಗೋಬೋದು. ನಾವು ಏನು ಬ್ಯಾಕಲ್ಲಿ ನಾಟ್ ಹಾಕ್ತೀವಿ, ಇದು ಕಟ್ಟೋದು ಇಡ್ತೀವಲ್ಲ ಅಲ್ಲಿಗೆ ಇದು 3 ಇಂಚ್ ಬಂದರೆ 3 ಇಂಚಿಗೆ ನಾವು ಹೇಗಿದ್ದರೂ ಡೋರಿ ಅಟ್ಯಾಚ್ ಮಾಡ್ತೀವಿ. ಇಲ್ಲಿ ಇದು 3 ಇಂಚಿಗಿದ್ದರೆ ಇದು ಪರ್ಫೆಕ್ಟಾಗಿರುತ್ತೆ. ಒಬ್ಬೊಬ್ರು ಏನು ಹೇಳ್ತಾರೆ, ಇನ್ನೂ ಸ್ವಲ್ಪ ನಮಗೆ ಈ ರೀತಿಯ ಕಾಣಿಸ್ಲಿ ಅನ್ನೋರಿಗೆ 3.5 ಇಂಚ್ ಇಡ್ಬೋದು. ಇದಕ್ಕಿಂತ ಜಾಸ್ತಿ ಏನಾದರೂ ನಾವು 4.5 ಏನಾದರೂ ತೊಗೊಂಡ್ರೆ ನಮಗೆ ಇಲ್ಲಿ ಏನು ಡಿಸೈನ್ ಮಾಡಲಿಕ್ಕೂ ನಮಗೆ ಜಾಸ್ತಿ ಪ್ಲೇಸ್ ಸಿಗಲ್ಲ. ಹಾಗಾಗಿ ಇದನ್ನು ಇಷ್ಟು ತೊಗೊಂಡು ನಾವು ಯಾವುದೇ ಹನಿ ಶೇಪ್ ಆಯಿತು, ರೌಂಡ್ ಆಯಿತು, ಯಾವುದೇ ನೆಕ್ ಹಾಕೋದಿದ್ರೂ ನಾವು 3.5 ಮ್ಯಾಕ್ಸಿಮಮ್ ಕರೆಕ್ಟಾಗಿ ಬರುತ್ತೆ. ನಾವೇನಾದರೂ ಇಲ್ಲಿ 4.5 ತೊಗೊಂಡ್ರೆ ಇಲ್ಲಿ ಬ್ಯಾಕಲ್ಲಿ ನಮಗೆ ಜಾಸ್ತಿ ಡಿಸೈನ್ ಮಾಡಲಿಕ್ಕೆ ಏನು ಉಳಿಯೋದಿಲ್ಲ, ಹಾಗೆ ಚೆನ್ನಾಗಿ ಕಾಣಿಸಲ್ಲ. ನಾವು ಇಲ್ಲಿ ಏನೂ ಡಿಸೈನ್ ಮಾಡೋದೇ ಇಲ್ಲಪ್ಪ, ಇದನ್ನು ಹಾಗೇ ಬಿಡ್ತೀವಿ ಅನ್ನೋ ಹಾಗಿದ್ದರೆ ಈ ನೆಕ್ ತೊಗೋಬೋದು. ಇಲ್ಲಾಂದರೆ ಇದು ಸೆಂಟ್ರ್ ಓಪನ್ ಮಾಡಿಕೊಂಡು ಇಲ್ಲೇನು ಬರ್ತವೆ ಪೋಟ್ಲಿ ಬಟನ್ಸ್, ಈ ರೀತಿಯಾಗಿ ಸ್ಯಾರಿ ಕಲರ್ದು ನೀವು ಅಷ್ಟು ಆ್ಯಡ್ ಮಾಡ್ಕೊಂಡು ಸಿಂಪಲ್ಲಾಗಿ ಮಾಡ್ತೀವಿ ಅಂದ್ರೂ ಈ ಮೆಜರ್ಮೆಂಟ್ ಸರಿ ಬರುತ್ತೆ. ನೆಕ್ಸ್ಟ್ ಕಾಲರ್ ಬ್ಲೌಸ್ಗೆ ನಾನು ತೊಗೊತಾ ಇದ್ದೀನಿ ಇದು ಏನು 9, 9.5 ಎಷ್ಟರಲ್ಲಿ 9 ತೊಗೊಂಡು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ, ಅಥವಾ 9.5 ತೊಗೊಂಡು ಮುಂದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಶೋಲ್ಡರ್ ತೊಗೊತಾ ಇದ್ದೀನಿ 7 ಇಂಚ್ ಕರೆಕ್ಟ್ ಆಗುತ್ತೆ. ಇದಕ್ಕೇನಿದೆ 6.75 ತೊಗೊತಾ ಇದ್ದೀನಿ ನಾನು, ಹಾರ್ಮೋಲ್ 6.75 ತೊಗೊತಾ ಇದ್ದೀನಿ. ಇದಕ್ಕೂ ಅಷ್ಟೇ ನೀವು ಕಂಪಲ್ಸರಿ 1/2 ಇಂಚು ಶೋಲ್ಡರ್ ಡೌನು ತೊಗೊಳ್ಳೇಬೇಕು. ಹಾಗೆಯೇ ಇದಕ್ಕೆ ನೆಕ್ ತೊಗೊತಾ ಇದ್ದೀನಿ ನಾನು 3 ಇಂಚು ಇದಕ್ಕೆ ಕರೆಕ್ಟಾಗಿ ಬರುತ್ತೆ. ನೆಕ್ ಕರೆಕ್ಟಾಗಿ ನಮಗೆ ಕಾಲರ್ ಕೂಡಬೇಕು ಅಂದರೆ ಜಾಸ್ತಿ ಆಗಲ್ಲ ಬರಬಾರ್ದು, ಅದಕ್ಕಾಗಿ 3 ಇಂಚು ತೊಗೊತಾ ಇದ್ದೀನಿ. ನೆಕ್ ಲೆಂತ್ ಏನಿದೆ ನಾನು 6.5 ತೊಗೋಬೋದು ಅಥವಾ 7 ಬೇಕಾದರೂ ತೊಗೋಬೋದು. ಇವೆರಡರಲ್ಲಿ ಯಾವುದಾದ್ರೂ ಈ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಬರುತ್ತೆ. ಬ್ಯಾಕಲ್ಲಿ 1/2 ಇಂಚ್ ಸಾಕು, ಅಥವಾ 3/4 ಇಂಚು, ಇನ್ನೊಂದು 1/4 ಇಂಚ್ ಇಡ್ತೀನಿ ಅನ್ನೋ ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಬರುತ್ತಲ್ಲ, ಅವಾಗ ಬೇಕಾದರೆ ನಾವು 3/4 ಇಂಚ್ ಇಟ್ಕೊಳ್ಳೋಣ. ಈ ಮೆಜರ್ಮೆಂಟಿಗೆ ಏನಿದೆ 6.5ನೇ ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ವಿಡಿಯೋ ಲೈಕ್ ಕೂಡ ಮಾಡ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.